ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಅಮೆರಿಕ ಹಾಗೂ ಇಸ್ರೇಲ್ಗಳು ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಿರೋ ಹೊತ್ತಲ್ಲೇ ಭಾರತಕ್ಕೆ ಅಮೆರಿಕ ಚಾಬಹಾರ್ ಬಂದರಿಗೆ ನಿರ್ಬಂಧವನ್ನ ಹೇರಿ ಶಾಕ್ ಅನ್ನ ಕೊಟ್ಟಿದೆ. ಇದರ ಜೊತೆಗೆ ಇರಾನ್ನ ಈಗಿನ ಆಡಳಿತ ಇದ್ರೆ ಲಾಭಾನ ಅಥವಾ ಆಡಳಿತ ಬದಲಾದ್ರೆ ಲಾಭಾನ ಅನ್ನೋ ಚರ್ಚೆಗಳು ಇತ್ತೀಚೆಗೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಇವೆ. ಅದರಲ್ಲಿ ಸಾಕಷ್ಟು ಜನ ಬುದ್ಧಿವಂತರು ಭಾರತಕ್ಕೆ ಲಾಭ ಆಗಬೇಕು ಅಂದ್ರೆ ಅಲ್ಲಿ ಖಮೇನಿಗಳ ಆಡಳಿತ ಅಂದ್ರೆ ಈಗಿರೋ ಇಸ್ಲಾಮಿಕ್ ರೆಜಿಮೆ ಇರಬೇಕು, ಅಕಸ್ಮಾತ್ ಅಲ್ಲಿಗೆ ಅಮೆರಿಕ ಪ್ರಾಯೋಜಿತ ಸರ್ಕಾರ ಬಂದ್ರೆ ಅದು ಭಾರತ ವಿರೋಧಿ ಆಗತ್ತೆ, ಪಾಕಿಸ್ತಾನಕ್ಕೆ ಅದರಿಂದ ಲಾಭ ಆಗತ್ತೆ ಅಂತೆಲ್ಲ ಒಂದಷ್ಟು ಪತ್ರಿಕೆಗಳಲ್ಲಿ ಅಂಕಣಗಳಿಂದ ಬರಿತಾ ಇದ್ದಾರೆ. ಇನ್ನು ಕೆಲವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿನ ಈಗಿನ ಮುಲ್ಲಾಗಳ ಸರ್ಕಾರವನ್ನ ಕಿತ್ತೊಗಬೇಕು, ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಅಲ್ಲಿನ ಜನ ನೆಮ್ಮದಿಯಿಂದ ಬದುಕಬೇಕು ಅಂತೆಲ್ಲ ವಿಪರೀತವಾಗಿ ರೆಜಿಮ್ ಚೇಂಜ್ಗೆ ಬೆಂಬಲಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಖಮೇನಿಗಳ ಆಡಳಿತ ಇದ್ರೆ ಭಾರತಕ್ಕೆ ನಿಜವಾಗ್ಲೂ ಲಾಭ ಆಗತ್ತಾ? ಸ್ನೇಹಿತರೆ, ಸದ್ಯದ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ದಿನ ಅಲ್ಲಿ ಇಸ್ಲಾಮಿಕ್ ರೆಜಿಮೆ ಇರುತ್ತೆ. ಆದರೂ ಇರಾನ್ನಲ್ಲಿ ಭಾರತ ಮಾಡಿದ $100 ಮಿಲಿಯನ್ ಹೂಡಿಕೆಗಳು ಈಗ ಮುಳುಗಿ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಅಲ್ಲಿನ ಚಾಬಹಾರ ಬಂದರಿನ ಮೇಲೆ ಹಿಡಿತವನ್ನ ಭಾರತ ಕಳ್ಕೊಳ್ಳೋ ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ಆಡಳಿತ ಅಥವಾ ಬದಲಾವಣೆ ಇದು ಯಾವುದೂ ಅಲ್ಲ, ಬದಲಿಗೆ ಅಮೆರಿಕ ಇರಾನ್ ಮೇಲೆ ಹೇರಿರುವ ನಿರ್ಬಂಧಗಳು. ಇರಾನ್ ಜೊತೆ ಯಾವ ದೇಶವೂ ವ್ಯಾಪಾರ ಸಂಬಂಧಗಳನ್ನ ಇಟ್ಕೋಬಾರ್ದು ಅಂತ ಅಮೆರಿಕ ಬಯಸ್ತಾ ಇದೆ. ಭಾರತದ ಚಾಬಹಾರ್ ಬಂದರಿಗೆ ಅಮೆರಿಕ ಏಪ್ರಿಲ್ ಅಂತ್ಯದವರೆಗೆ ಅಂತಿಮ ಗಡುವನ್ನ ಕೊಟ್ಟಿದೆ. ಹಾಗಾದ್ರೆ ಏಪ್ರಿಲ್ ನಂತರ ಚಾಬಹಾರ್ ನಮ್ಮ ಕೈ ತಪ್ಪಿ ಹೋಗುತ್ತಾ? ಅಲ್ಲಿನ ಹೂಡಿಕೆಗಳು ಏನಾಗ್ತವೆ? ಅದಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಯುರೇಷಿಯಾ ಹಾಗೂ ಮಧ್ಯ ಏಷ್ಯಾನ ಸಂಪರ್ಕಿಸೋದಕ್ಕೆ ಇರುವ ಅತಿ ಮುಖ್ಯ ಮಾರ್ಗವೇ ಮುಚ್ಚಲ್ಪಡುತ್ತಾ? ಇಷ್ಟಕ್ಕೂ ಇರಾನ್ ಅನ್ನೋ ದೇಶದ ಅಗತ್ಯ ಭಾರತಕ್ಕೆ ಏನಿದೆ? ನಮಗೆ ಯಾಕೆ ಇರಾನ್ ಬೇಕು ಅಂತ ಕೇಳಿದ್ರೆ, ಇರಾನ್ನಲ್ಲಿ ಆಡಳಿತ ಬದಲಾದರೆ ಭಾರತಕ್ಕೆ ಲಾಭಾನ ನಷ್ಟಾನ ಅನ್ನೋ ಚರ್ಚೆ ಈಗ ವಿಪರೀತವಾಗಿ ನಡೀತಾ ಇದೆ. ಸದ್ಯಕ್ಕೆ ಇರಾನ್ನಲ್ಲಿರೋ ಇಸ್ಲಾಮಿಕ್ ಆಡಳಿತ ಭಾರತ ವಿರೋಧಿಯಲ್ಲ, ಅದು ಪಾಕಿಸ್ತಾನವನ್ನ ಸುನ್ನಿ ದೇಶ ಅನ್ನೋ ಕಾರಣಕ್ಕಷ್ಟೇ ಇಷ್ಟಪಡೋದಿಲ್ಲ. ಇರಾನ್ನ ಆಡಳಿತ ರಷ್ಯಾ ಜೊತೆ ಸ್ನೇಹವನ್ನ ಹೊಂದಿದೆ, ಭಾರತವೂ ರಷ್ಯಾ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದೆ. ಹೀಗಾಗಿ ಈ ಆಡಳಿತನೇ ಅಲ್ಲಿದ್ರೆ ಭಾರತಕ್ಕೆ ಲಾಭ ಆಗತ್ತೆ. ಹಾಗಲ್ಲದೆ ಅಲ್ಲಿ ಅಮೆರಿಕ ಬೆಂಬಲಿತ ಸರ್ಕಾರ ಬಂದ್ರೆ ಅದು ಭಾರತ ವಿರೋಧಿಯಾಗತ್ತೆ. ಈ ಹಿಂದೆ ರಾಜಾ ಶಾ ಪೆಹಲವಿ ಆಡಳಿತ ಇದ್ದಾಗ ಇರಾನ್ ಹಾಗೂ ಭಾರತದ ಸಂಬಂಧಗಳು ತುಂಬಾ ಚೆನ್ನಾಗೇನೂ ಇರಲಿಲ್ಲ. ಅವತ್ತಿಗೆ ಇರಾನ್ ಮತ್ತು ಪಾಕಿಸ್ತಾನಗಳ ಬಾಂಧವ್ಯಗಳು ಗಟ್ಟಿಯಾಗಿದ್ವು. 71ರ ಯುದ್ಧದ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮುಂದುವರಿಸಿದ್ದೇ ಆದ್ರೆ ಭಾರತದ ವಿರುದ್ಧ ಇರಾನ್ ಯುದ್ಧಕ್ಕೆ ನಿಂತುಬಿಡ್ತಾ ಇತ್ತು. ಇರಾನಿನ ರಾಜ ಅಮೆರಿಕದ ಮಾತು ಕೇಳಕೊಂಡು ತನ್ನ ಸೇನೆಯನ್ನ ಸಿದ್ಧ ಮಾಡಿ ಇಟ್ಕೊಂಡು ಕೂತಿದ್ದ. ಹಿಂಗಾಗಿ ಇರಾನ್ನಲ್ಲಿ ಮುಂದೆ ಕೂಡ ಇದೇ ಖಮೇನಿಗಳ ಆಡಳಿತ ಇದ್ರೆ ಭಾರತಕ್ಕೆ ಲಾಭ ಆಗತ್ತೆ ಅನ್ನೋ ತರಹದ ವರದಿಗಳು ಪ್ರಕಟವಾಗ್ತಾ ಇವೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾವುದೇ ವಿದೇಶಿ ಸಂಬಂಧಗಳಲ್ಲಿ ಶಾಶ್ವತ ಶತ್ರುಗಳಾಗಲಿ ಶಾಶ್ವತ ಮಿತ್ರರು ಅಂತಾಗಲಿ ಯಾರೂ ಇರೋದಿಲ್ಲ. ಎಲ್ಲ ಸಂಬಂಧಗಳು ಕೂಡ ಲಾಭ ನಷ್ಟಗಳ ಮೇಲೆ ಆಧಾರಪಟ್ಟಿರ್ತವೆ. ಭಾರತ ಅತಿ ಹೆಚ್ಚು ತೈಲವನ್ನ ಖರೀದಿ ಮಾಡುತ್ತೆ ಅನ್ನೋ ಕಾರಣಕ್ಕೇನೆ ಇರಾನ್ ಭಾರತದ ಜೊತೆಗಿನ ಸಂಬಂಧಗಳನ್ನ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇತ್ತು. ಅಲ್ಲಿದ್ದದ್ದು ಅಪ್ಪಟ ವ್ಯಾಪಾರ ಸಂಬಂಧಗಳೇ. ಇನ್ನು ಆರ್ಮೇನಿಯಾ ಅಜರ್ಬೈಜಾನ್ ಸಂಘರ್ಷದಲ್ಲಿ ಪಾಕಿಸ್ತಾನ ಮತ್ತು ಟರ್ಕಿ ಅಜರ್ಬೈಜಾನ್ ಪರ ನಿಂತಿವೆ. ಭಾರತ ಇರಾನ್ಗಳು ಆರ್ಮೇನಿಯಾನ ಬೆಂಬಲಿಸ್ತಾ ಇವೆ. ಇನ್ನು ಖಮೇನಿಗಳು ಕಾಶ್ಮೀರದ ವಿಷಯದಲ್ಲಿ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಬೆಂಬಲವನ್ನೇನೂ ಕೊಡಲಿಲ್ಲ. ಆದರೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಶುರು ಮಾಡಿದ ನಂತರ ಇರಾನ್ ಭಾರತದ ವಿರುದ್ಧ ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಭಾರತದ ಹಿತಾಸಕ್ತಿಗಳ ವಿರುದ್ಧ ಆಗಾಗ ಮಾತಾಡೋದಕ್ಕೆ ಶುರು ಮಾಡಿತು. ಅದು ಕೂಡ ಭಾರತದ ಮೇಲಿನ ದ್ವೇಷಕ್ಕಲ್ಲ, ಬದಲಿಗೆ ಭಾರತ ಹಾಗೂ ಅಮೆರಿಕ ಒಂದಾಗ್ತಾ ಇವೆ ಅನ್ನೋ ಸೆಟ್ಟಿಗೆ ಇರಾನ್ನ ಇಸ್ಲಾಮಿಕ್ ಆಡಳಿತಕ್ಕೆ ಅಮೆರಿಕದ ಮೇಲೊಂದು ದ್ವೇಷ ಇದೆಯಲ್ಲ, ಅದು ಭಾರತದ ವಿರುದ್ಧ ಕೂಡ ಒಂದಷ್ಟು ಮಾತಾಡೋದಕ್ಕೆ ಶುರು ಮಾಡಿತು. ಇಷ್ಟಾದ್ರೂ ಕೂಡ ಭಾರತ ಇರಾನ್ನಲ್ಲಿ ಚಾಬಹಾರ್ ಬಂದರಿನ ಮೇಲೆ ಹೂಡಿಕೆ ಮಾಡಿದೆ. ಅದು ಭಾರತಕ್ಕೆ ಚೀನಾ ಹಾಗೂ ಪಾಕಿಸ್ತಾನಗಳ ಮೇಲೆ ಕಣ್ಣಿಡುವುದಕ್ಕೆ ತುಂಬಾ ಅಗತ್ಯವಾಗಿ ಬೇಕಾಗುತ್ತೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಹಳಸಿರೋ ಕಾರಣದಿಂದ ಭಾರತಕ್ಕೆ ಮಧ್ಯ ಏಷ್ಯಾ ಮತ್ತು ಯುರೇಷಿಯಾನ ತಲುಪುವುದಕ್ಕೆ ಹತ್ತಿರದ ಹಾದಿ ಪಾಕಿಸ್ತಾನದ ಮೂಲಕ ಸಿಗೋದಿಲ್ಲ.
ಇಲ್ಲ. ಪಾಕಿಸ್ತಾನದ ವಾಯು ಪ್ರದೇಶವನ್ನ ಮುಚ್ಚಿರೋದ್ರಿಂದ ನಮಗೆ ಅಫ್ಘಾನಿಸ್ತಾನವನ್ನ ತಲುಪುವುದಕ್ಕೆ ಚಾಬಹಾರ್ ಬಂದರಿನ ಮಾರ್ಗ ತುಂಬಾ ಬೇಕಾಗುತ್ತೆ. ಅಲ್ಲಿಂದ ಇರಾನ್ ಮೂಲಕ ಅಫ್ಘಾನಿಸ್ತಾನವನ್ನ ಸಂಪರ್ಕಿಸುವುದಕ್ಕೆ ರಸ್ತೆಯೊಂದನ್ನ ನಿರ್ಮಾಣ ಮಾಡುವ ಯೋಜನೆಯನ್ನ ಕೂಡ ಭಾರತ ಕೈಗೊಂಡಿತ್ತು. ಆದರೆ ಎಲ್ಲವನ್ನ ಕೆಡಿಸಿದ್ದು ಡೊನಾಲ್ಡ್ ಟ್ರಂಪ್. ಟ್ರಂಪ್ ಮೊದಲ ಅವಧಿಯಲ್ಲಿ ಇರಾನ್ ಮೇಲೆ ನಿರ್ಬಂಧಗಳನ್ನು ವಿಧಿಸಿದ್ರು. ಆ ಅವಧಿಗೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಗಟ್ಟಿಯಾಗ್ತಾ ಇದ್ವು. ಹೀಗಾಗಿ ಭಾರತ ಅಮೆರಿಕ ನಿರ್ಬಂಧಗಳ ಕಾರಣದಿಂದ ಇರಾನ್ನಲ್ಲಿನ ಹೂಡಿಕೆಗಳನ್ನು ನಿಧಾನ ಮಾಡಿತು, ತೈಲ ಆಮದನ್ನ ನಿಲ್ಲಿಸಿತು. ಇದು ಇರಾನ್ ಭಾರತದ ವಿರುದ್ಧ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಕಾರಣ ಆಯಿತು. ಯಾವಾಗ ಭಾರತ ತೈಲ ಖರೀದಿಯನ್ನ ನಿಲ್ಲಿಸಿತು, ಇರಾನ್ ಚೈನಾದ ಕಡೆ ಮುಖ ಮಾಡಬೇಕಾಗಿ ಬಂತು. ಚೈನಾ ಅಮೆರಿಕದ ನಿರ್ಬಂಧಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಅವರು ತೈಲ ಆಮದನ್ನ ಶುರು ಮಾಡಿದ್ರು. ಡಿಸ್ಕೌಂಟ್ ಬೆಲೆಯಲ್ಲಿ ಇರಾನ್ ಚೈನಾಗೆ ತೈಲವನ್ನ ಕೊಡುತ್ತೆ. ಇವತ್ತು ಇರಾನ್ನ ಸಮುದ್ರ ಮಾರ್ಗದ ಮೂಲಕ ಹೋಗೋ ತೈಲ ಏನಿದೆ, ಅದರ 80% ಚೈನಾಗೆ ಹೋಗುತ್ತೆ. ಅಲ್ಲಿ ಚೈನಾ ಬಿಲಿಯಾಂತರ ಡಾಲರ್ ಹೂಡಿಕೆಗಳನ್ನ ಮಾಡ್ತಾ ಇದೆ. ಬೆಲ್ಟ್ ಅಂಡ್ ರೋಡ್ಗೆ ಇರಾನ್ ಕೂಡ ಸಹಿ ಹಾಕಿದೆ. ಇಲ್ಲಿ ಅಮೆರಿಕದ ನಿರ್ಬಂಧಗಳ ಕಾರಣದಿಂದ ನಷ್ಟಕ್ಕೀಡಾಗಿದ್ದು ಭಾರತನೇ. ಆದರೂ ಭಾರತ ಚಾಬಹಾರ್ ಬಂದರು ಯೋಜನೆಯನ್ನ ಮುಂದುವರಿಸಿತು. ಅದರ ಮೇಲೆ ಅಮೆರಿಕದ ನಿರ್ಬಂಧಗಳು ಬೀಳದ ಹಾಗೆ ನೋಡಿಕೊಳ್ತು. ಆದರೆ ಈಗ ಟ್ರಂಪ್ ತಮ್ಮ 2ನೇ ಅವಧಿಯಲ್ಲಿ ಚಾಬಹಾರ್ಗೂ ಕೂಡ ಕಂಟಕವನ್ನ ಉಂಟು ಮಾಡ್ತಾ ಇದ್ದಾರೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅಮೆರಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ನಿರ್ಬಂಧವನ್ನ ವಿಧಿಸಿದೆ. ಅದರಲ್ಲಿ ಚಾಬಹಾರ್ ಕೂಡ ಸೇರ್ಕೊಂಡಿದೆ. ಭಾರತಕ್ಕೆ ಚಾಬಹಾರ್ನಿಂದ ಹೊರಬರುವುದಕ್ಕೆ ಅಥವಾ ಚಾಬಹಾರ್ ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ 6 ತಿಂಗಳುಗಳ ವಿನಾಯಿತಿಯನ್ನ ಕೊಟ್ಟಿದೆ. ಅದು ಏಪ್ರಿಲ್ 26ರವರೆಗೆ ಇರುತ್ತೆ. ಆನಂತರ ಚಾಬಹಾರ್ ಕೂಡ ಅಮೆರಿಕದ ನಿರ್ಬಂಧಗಳ ಪಟ್ಟಿಗೆ ಸೇರ್ಪಡೆಯಾಗುತ್ತೆ. ಅದರ ಜೊತೆಗೆ ಮೊನ್ನೆ ಇರಾನ್ ಜೊತೆ ಯಾವ ದೇಶವೋ ವ್ಯಾಪಾರ ಸಂಬಂಧಗಳನ್ನ ಇಟ್ಕೊಂಡ್ರೂ ಕೂಡ ಅಂತಹ ದೇಶಗಳ ಸರಕಿನ ಮೇಲೆ ನಾವು 25% ಸುಂಕವನ್ನ ವಿಧಿಸ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಇಲ್ಲಿ ಇರಾನ್ ಜೊತೆ ಸಂಬಂಧಗಳನ್ನ ಮುಂದುವರೆಸಿದ್ರೆ ಭಾರತದ ಸಂಸ್ಥೆಗಳು ಅಮೆರಿಕದ ನಿರ್ಬಂಧಗಳಿಗೆ ತುತ್ತಾಗಬೇಕಾಗತ್ತೆ. ಸದ್ಯ ಈ ಬಂದರಿನ ಮೂಲಕ ಪಾಕಿಸ್ತಾನದ ಮೇಲೆ ಕಣ್ಣಿಡೋದಕ್ಕೂ ಕೂಡ ಭಾರತಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನು ಭಾರತ ಇಲ್ಲಿಂದ ಸಂಪೂರ್ಣವಾಗಿ ಎದ್ದು ಬಂದ್ಬಿಟ್ರೆ ಇರಾನ್ನಲ್ಲಿ ಚೀನಾದ ಪ್ರಭಾವ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೂಡ ಅಲ್ಲಿ ಚಾಬಹಾರ್ ಬಂದರಿನಲ್ಲಿ ಭಾರತದ ಅಸ್ತಿತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಭಾರತ ಅಮೆರಿಕದ ನಿರ್ಬಂಧಗಳ ಕಾರಣಕ್ಕೆ ಚಾಬಹಾರನ್ನ ಕಳ್ಕೊಂಡ್ರೆ ತೀವ್ರ ನಷ್ಟಕ್ಕೀಡಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನ ಭಾರತ ಮಾಡಲಾರದು. ಇನ್ನು ಭಾರತ ಇಲ್ಲಿ ತನ್ನ ಚಟುವಟಿಕೆಗಳನ್ನ ನೇರವಾಗಿ ಭಾರತದ ಸರ್ಕಾರಿ ಕಂಪನಿಗಳ ಮೂಲಕ ಅಲ್ಲದೆ ಬೇರೆ ರೂಪದಲ್ಲಿ ಉಳಿಸಿಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಇನ್ನು ಟ್ರಂಪ್ ನಿರ್ಬಂಧಗಳು ಶಾಶ್ವತವಾಗಿ ಇದ್ದುಬಿಡ್ತವೆ ಅಂತಲ್ಲ, ಅವು ನಾಳೆ ಸರಿ ಹೋಗಬಹುದು. ಅಲ್ಲಿವರೆಗೆ ಭಾರತ ಇರಾನ್ನಲ್ಲಿನ ಚಾಬಹಾರ್ ಮೇಲೆ ತನ್ನ ಹಿಡಿತವನ್ನ ಉಳಿಸ್ಕೋಬೇಕಾಗತ್ತೆ. ಇರಾನ್ ಜೊತೆಗಿನ ಸಂಬಂಧಗಳನ್ನ ಕೂಡ ಕಾಪಾಡ್ಕೋಬೇಕಾಗತ್ತೆ. ಅಥವಾ ಭಾರತ ನೇರವಾಗಿ ಅಮೆರಿಕ ಜೊತೆಗೆ ಮಾತಾಡಿ ಇನ್ನೂ ಸ್ವಲ್ಪ ದಿನ ಕಾಲಾವಕಾಶ ಕೇಳಬಹುದು. ಅದಕ್ಕೆ ಅಮೆರಿಕ ಒಪ್ಪಲೂಬಹುದು. ಇರಾನ್ನಲ್ಲಿ ಇಸ್ಲಾಮಿಕ್ ರೆಜಿಮ್ ಇದ್ರೂ ಅಥವಾ ಅಮೆರಿಕದ ಮಾತು ಕೇಳುವ ಸರ್ಕಾರನೇ ಬಂದ್ರೂ ಭಾರತಕ್ಕೆ ಲಾಭ ಆಗ್ಬೇಕು ಅಂದ್ರೆ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಕೂಡ ಚೆನ್ನಾಗಿರಬೇಕಾಗುತ್ತೆ. ಇಲ್ಲಿ ನಮಗೆ ಚೀನಾಗೆ ಮುಗುದಾರ ಹಾಕಬೇಕು ಅಂದ್ರೆ ಅಮೆರಿಕ ಬೇಕಾಗುತ್ತೆ. ಹಾಗೆ ಪಾಕಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ ಇರಾನ ಸಹಾಯನೂ ಬೇಕಾಗುತ್ತೆ. ನನ್ನ ಪ್ರಕಾರ ಇರಾನ್ನಲ್ಲಿ ಯಾವ ಆಡಳಿತ ಇದ್ರೂ ಭಾರತಕ್ಕೆ ಲಾಭನೇ ಆಗುತ್ತೆ. ಹಾಗೆ ಚಬಹಾರ್ ಬಂದರಿನ ಕಂಟ್ರೋಲ್ ನಮ್ಮ ಕೈಲೇ ಇರಬೇಕಾಗುತ್ತೆ. ಹಾಗೂ ಭಾರತ ಆ ಪ್ರಯತ್ನವನ್ನ ಈಗಾಗಲೇ ಮಾಡ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.